ಹಾಯ್ ಗಾಯ್ಸ್, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಜೋರು ಮಳೆ ಬರ್ತಿದೆ. ಇನ್ನೂ ಎಷ್ಟು ದಿವಸ ಮಳೆ ಬರುತ್ತೋ ಗೊತ್ತಿಲ್ಲ. ಪಾಪು ಮಲಗಿದ್ದ, ಅವನ ಹೆಸರನ್ನ ಅವನೇ ನೋಡ್ಕೊತಾ ಇದ್ದಾನೆ. ಅದು ಲೈಟ್ಗೆ ಶೈನ್ ಆಗುತ್ತಲ್ಲ ಪಳಪಳ ಅಂತ, ಅದಕ್ಕೆ ಅದನ್ನು ನೋಡ್ತಿದ್ದಾನೆ. ಮತ್ತು ಅಲ್ಲಿ ಬಾಲ್ಸ್ ಇದೆಯಲ್ಲ, ಅದೆಲ್ಲ ಕಿತ್ಕೋಬೇಕು ಅವನು. ಅದಕ್ಕೆ ಅದೆಲ್ಲ ಗುರಾಯಿಸ್ಕೊಂಡು ನೋಡ್ತಾ ನಿಂತಿದ್ದಾನೆ. ಇನ್ನೂ ಎಷ್ಟು ದಿನ ಈ ಮಳೆ ಬರುತ್ತೋ ದೇವರೇ. ಸಿಕ್ಕಾಬಟ್ಟೆ ಮಳೆ, ಎಲ್ಲಂದ್ರಲ್ಲಿ ಮಳೆ. ಈಗ ರಾತ್ರಿನೂ ಮಳೆ, ಬೆಳಿಗ್ಗೆ ಮಳೆ, ಎಷ್ಟೊತ್ತು ನೋಡಿದ್ರು ಮಳೆ ಮಳೆ ಮಳೆ. ಬಂದು ಒಂದ್ಸಲ ಜೋರಾಗಿ ಬಿದ್ದುಬಿಟ್ಟು ಹೊಟ್ಟೋದ್ರೆ ಒಂಥರ. ಸುಮ್ಮನೆ ಯಾವಾಗಲೂ ಹನಿ ಆಗ್ತಾನೆ ಇದ್ದರೆ ಬೇಜಾರಲ್ವ. ಚಳಿ ಬೇರೆ, ಏನಾದರೂ ಸ್ಪೈಸಿಯಾಗಿ ತಿನ್ನಬೇಕು ಅಂತ ಅನಿಸುತ್ತೆ. ಆಮೇಲೆ ಏನು ಮಾಡೋಕ್ಕೂ ಮನಸ್ಸಾಗಲ್ಲ, ಸುಮ್ಮನೆ ಒದ್ಕೊಂಡು ಕೂತಿರ್ಬೇಕು ಅಂತಲೂ ಅನಿಸುತ್ತೆ. ಈ ಮಕ್ಕಳಿಗೆ ಚಳಿ, ಗಾಳಿ, ಬಿಸಿಲು ಏನೂ ಗೊತ್ತಾಗಲ್ಲ. ಯಾವಾಗಲೂ ಒಂದೇ ಥರ. ಹೇಳು. ಜೋ ಜೋ ಲಾಲಿ ಕಂದ, ಜೋ ಜೋ ನನ್ನ ಆನಂದ, ಜೋ ಜೋ ಲಾಲಿ ಕಂದ ಕಂದ, ಜೋಜೋ ಜೋಜೋ. ಹೇಳ್ಕೊಟ್ಟಂಗೆ ಹೇಳು. ಜೋಜೋ ಲಾಲಿ ಕಂದ. ಜೋಜೋ ಲಾಲಿ ಕಂದ ಕಂದ. ಕಂದ ಬರಲ್ಲ ನಿಂಗೆ ಹೇಳೋಕ್ಕೆ. ಹೇಳು ಆಯಿತು. ಅ ಆ ಅ ಆ ಅ ಆ ಹೇಳು. ಪೇಪರ್ ಕೊಟ್ಟರೆ ಮಾತ್ರ ಹೇಳದ ನೀನು? ಅಲ್ಲ ಅ ಆ. ಅಮ್ಮಮ್ಮ ಏನು ಮಾಡ್ತಿದೆ ನೋಡು. ಅಮ್ಮಮ್ಮ ಅಮ್ಮಮ್ಮ ಏನು ಮಾಡ್ತಿದೆ ಹೇಳು. ಓದ್ತಿದ್ಯಾ? ಹೋಯ್ತು. ಸರಿ, ಹಾಡು ಹೇಳೀಗ. ಜೋ 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 ಲಾಲಿ ಕಂದ. ಈಗ ಹೇಳ್ಕೊಟ್ಟಂಗೆ ಹೇಳ್ಬೇಕೀಗ ನೀನು. ಹೇಳು. ಜೋ ಜೋ ಲಾಲಿ ಕಂದ, ಜೋ ಜೋ ನನ್ನ ಆನಂದ. ಕೂಕು ಕರಿ, ಕೂಕು ಕರಿ. ಆಯಿತು, ಕೂಕು ಕರಿ. ಕೂಕು ಎಲ್ಲಿ? ಕರಿಯವ, ಕೂಕು ಕರಿಯವ ಎಲ್ಲಿ? ಕೂಕು ನೋಡಕ್ಕೆ ಹೋಗೋಣ. ಕೂಕು ಕೂಕು ಕೂ. ಎದ್ದೇಳು, ಎದ್ದು ಕೂತ್ಕೋ. ಎದ್ದು. ಕಳ್ಳ 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 ಕಳ್ಳ, ಕಳ್ಳ 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 ಚೀ ಕಳ್ಳ ಕಳ್ಳ ಕಳ್ಳ. ಏನು? ಆಯ್ತು, ಎದ್ದೇಳು. ಹಂಗೆ ಮಾಡ್ತೀನಿ. ಅಯ್ಯಪ್ಪ. ಎದ್ದೇಳು. ಅಮ್ಮ. ಬಿಕ್ಕಳಿಕೆ ಬಂತು. ಅಪ್ಪಪ್ಪ. ಚೋಕ್ ಕೊಡ್ತೀಯ ನನಗೆ ನೀನು, ಕಳ್ಳ. ತೂಗ್ತೀನಿ, ಕೂತ್ಕೋ. ಹಿಂಗೆ ಲಾಲಿ ಲಾಲಿ ಮಾಡ್ಕೊಡ್ತೀನಿ, ಕೂತ್ಕೋ. ಲಾಲಿ 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 ಲಾಲಿ. ಸಾಕಾ? ಬಿಕ್ಕಳಿಕೆ ಬಂತು. ಎದ್ದೇಳು. ಎದ್ದು ನಿಂತ್ಕೊ, ಎದ್ದು ನಿಂತ್ಕೊ. ಮತ್ತೆ ಎದ್ದು ನಿಂತ್ಕೊ. ಮತ್ತೆ ನೋಡ್ತೀನಿ. ಆಗಲ್ಲ, ನಿಂಗೆ ಎದ್ದೇಳಕ್ಕಾಗಲ್ಲ. ಅಮ್ಮಮ್ಮ.
ಹಾಂ, ಆ ಕಡೆಯಿಂದ ಹೋಗು. ಏನು ಮಾಡ್ತಿದ್ಯಾ? ಏ, ಯಾಕೆ ಮಲ್ಕೊಂಡೆ? ಎದ್ದೇಳು, ಎದ್ದು ಊಟ ಮಾಡಕ್ಕೆ ಹೋಗೋಣ ನಡಿ. ಹ್ಞೂ, ಅಯ್ಯಯ್ಯೋ ಒದ್ದಾಡ್ತದಲ್ಲಪ್ಪ ಇದು. ಎದ್ದು ನಿಂತ್ಕೋ, ಈಗ ನಿಂತ್ಕೋಬೋದು. ಎದ್ದು ನಿಂತ್ಕೋ. ಪಾಪು ಮಲ್ಕೊಂಡ ಜಸ್ಟ್ ಇವಾಗಷ್ಟೇ. ಹೊರಗಡೆ ಸ್ವಲ್ಪ ಚಳಿ ಇದೆ, ಮಳೆ ಆಗ್ತಿದೆಯಲ್ವಾ, ಹಂಗಾಗಿ ತುಂಬ ಚಳಿ ಇದೆ ವಾತಾವರಣ. ಅದಕ್ಕೆ ಮತ್ತು ಹೊರಗಡೆ ಹುಡುಗರು ಇವತ್ತು ರಜಾ ಅಲ್ವಾ, ಹಂಗಾಗಿ ಸ್ವಲ್ಪ ಗಲಾಟೆ ಮಾಡ್ತಾ ಇದ್ದಾರೆ ಹೊರಗಡೆ. ಹುಡುಗರೆಲ್ಲ ಆಟ ಆಡ್ತಿದ್ದಾರಲ್ವ, ಸೊ ಗಲಾಟೆ ಇದೆ. ಅದಕ್ಕೆ ಒಳಗಡೆನೇ ಮಲಗಿಸ್ಕೊಂಡೆ. ನಾನು ಹಂಗೆ ಅವತ್ತು ಬ್ಲೌಸ್ ಕಟ್ಟಿಂಗ್ ಎಲ್ಲ ಸ್ವಲ್ಪ ಅರ್ಧಂಬರ್ಧ ಮಾಡಿ ಇಟ್ಬಿಟ್ಟಿದ್ದೀನಿ. ಅದನ್ನು ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇಲ್ಲೇ ಒಳಗಡೆ ಮಲಗಿಸಿದ್ದೀನಿ. ಇಲ್ಲೇ ಇದ್ದರೆ ಅಟ್ಲೀಸ್ಟ್ ಎದ್ದಾಗ ತೂಗ್ಬಿಡ್ಬೋದು, ಮಲ್ಕೊತಾನೆ ಅಂತ ಅಂದ್ಬಿಟ್ಟು ಇಲ್ಲೇ ಮಲಗಿಸಿದ್ದೀನಿ. ಹೊಡ್ಕೊ ಅಮ್ಮ, ಹೊಡ್ಕೊ 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 ನೋಡ್ತೀನಿ. ಅಮ್ಮ, ನನಗೆ ಎದುರಿಸ್ತೀಯಾ? ಅಮ್ಮ, ಆಯಿ, ಅಮ್ಮ ಅಮ್ಮ, ಅಮ್ಮ, ಓ ಅಮ್ಮಮ್ಮ ಎಲ್ಲೋಯ್ತು? ಅಮ್ಮಮ್ಮಂಗೆ ಕರಿ, ಮಾಮಿ ಮಾಡೋಣ ಬನ್ನಿ ಏನು. ಅಮ್ಮಮ್ಮ, ಮಾಮಿ ಮಾಡೋಣ ಬನ್ನಿ ಅಂತ ಕರಿ. ಚಿಕ್ಕಳ ಏ ಗಳ 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 ಚೀ ಗಳ ಗಳ ಗಳ. ನನಗೆ ಉಪ್ಪಿಟ್ಟಿಗೆ ಮೇಲ್ಗಡೆ ಈ ಥರ ಕಾಯಿ ಹಾಕ್ಕೊಂಡು ತಿನ್ನೋದು ಅಂದರೆ ತುಂಬ ಇಷ್ಟ ಆಗುತ್ತೆ. ಒಂಥರ ಚೆನ್ನಾಗಿರುತ್ತೆ. ಉಪ್ಪಿಟ್ಟಿಗೆ ಕಾಯಿ ಹಾಕಿದ್ರೂ ಮೇಲ್ಗಡೆ ಈ ಥರ ಸ್ವಲ್ಪ ತುರಿದ್ಬಿಟ್ಟು ಹಾಕ್ಕೊಂಡು ತಿಂದರೆ ಏನೋ ಒಂಥರ ಟೇಸ್ಟ್ ಕೊಡುತ್ತೆ. ನಂಗೆ ಈ ಥರ ಹಾಕ್ಕೊಂಡು ತಿನ್ನೋಕ್ಕೆ ತುಂಬ ಇಷ್ಟ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್. ತಲೆಗೆ ಸರಿಯಾಗಿ ಎಣ್ಣೆ ಹಚ್ಬಿಟ್ಟಿದ್ದೀನಿ. ಒಂದು ವಾರನೇ ಆಗಿತ್ತು ಅನಿಸುತ್ತೆ ತಲೆಗೆ ಎಣ್ಣೆ ಹಚ್ಚಿ. ಅದಕ್ಕೆ ಜಾಸ್ತಿ ಎಣ್ಣೆ ಹಚ್ಬಿಟ್ಟಿದ್ದೀನಿ ಕೂದಲಿಗೆ. ಎಣ್ಣೆ ಹಚ್ಚಿದ್ಮೇಲೆ ಇಷ್ಟುದ್ದ ಕಾಣಿಸ್ತಿದೆ ನನ್ನ ಕೂದಲು. ಇಷ್ಟುದ್ದ ಇರಲೇ ಇಲ್ಲ, ಇಷ್ಟುದ್ದ ಕಾಣಿಸ್ತಿದೆ. ನಾಳೆ ತಲೆ ಸ್ನಾನ ಮಾಡಿಬಿಟ್ಟು ಕಟ್ ಮಾಡಿಬಿಡ್ತೀನಿ ಒಂದಿಷ್ಟುದ್ದ. ಆವಾಗವಾಗ ಕಟ್ ಮಾಡ್ತಾಯಿದ್ರೆ ಹೇರ್ ಚೆನ್ನಾಗಿ ಬೆಳೆಯುತ್ತೆ. ಮತ್ತು ಸ್ಪ್ಲಿಟ್ ಹೇರ್ಸ್ ಇದ್ದರೆ ಹೊಟ್ಟೋಗ್ಬಿಡುತ್ತೆ ಅಂದ್ಬಿಟ್ಟು ನಾನು ಆವಾಗವಾಗ ಕಟ್ ಮಾಡ್ತಾ ಇರ್ತೀನಿ. ಇಷ್ಟುದ್ದ ಕಟ್ ಮಾಡ್ತೀನಿ ನಾಳೆ. ಇಷ್ಟು ಕಟ್. ನಾನು ತಲೆ ಸ್ನಾನ ಮಾಡೋದು ಹಿಂದಿನ ದಿನ ಯಾವಾಗಲೂ ತಲೆಗೆ ಎಣ್ಣೆ ಹಚ್ಚೋದು. ತಲೆಗೆ ಎಣ್ಣೆ ಹಚ್ಚಿದ್ರೆ ನನಗೆ 2 ದಿನ 3 ದಿನ ಬಿಡಲ್ಲ ನಾನು. ಇವತ್ತು ಹಚ್ಚಿದ್ದೀನಿ, ನಾಳೆ ಸ್ನಾನ ಮಾಡಿಬಿಡ್ತೀನಿ. ಈ ಥರ ವೀಕ್ಲಿ 1-2 ಸಲ ಎಣ್ಣೆ ಹಚ್ಬಿಡ್ತೀನಿ ತಲೆಗೆ. ಏನು ಇಷ್ಟಿಷ್ಟುದ್ದ ಕಾಣಿಸ್ತಿದೆ ನನಗೆ ಆಶ್ಚರ್ಯ. ನನಗೂ ಇಷ್ಟುದ್ದ ಇದೆಯಾ ಅಂತ. ನಿನ್ನೆ ಬ್ಲೌಸ್ ಸ್ಟಿಚ್ ಮಾಡೋಣ ಅಂತ ಕೂತ್ಕೊಂಡೆ. ಎಷ್ಟು ಕಾಟ ಕೊಟ್ಟ ಅಂದರೆ ನನ್ನ ಮಗ, ಅಯ್ಯೋ ದೇವ್ರೆ. ಬಂದು ನನ್ನ ತೊಡೆ ಮೇಲೆ ಕೂತ್ಕೋಬೇಕು. ಬೇರೆ ದಾರ ಕೊಟ್ಟರೆ ಅದು ಬೇಡವಂತೆ, ಅಲ್ಲಿ ಮಿಷಿನಲ್ಲಿ ಹಾಕಿರೋ ದಾರನೇ ಬೇಕಂತೆ. ಸಖತ್ ಕಾಟ ಕೊಟ್ಬಿಟ್ಟ. ಹಂಗೂ ಅದೊಂದು ಎರಡು ಸ್ಲೀವ್ಸು ಕಂಪ್ಲೀಟ್ ಮಾಡಿದೆ. 2 ಸ್ಲೀವ್ಸ್ ಕಂಪ್ಲೀಟ್ ಮಾಡೋದಕ್ಕೆ 3 to 4 hours ತೊಗೊಂಡಿದ್ದೀನಿ ನಾನು. ಎಷ್ಟು ತಲೆ ತಿಂದಾಕ್ಬಿಡ್ತು ಅಂದರೆ ಈ ಸ್ಲೀವ್ಸ್ ಮಾತ್ರ. ಇನ್ನೊಂದ್ಸಲಿ ಈ ಪ್ಯಾಟ್ರನಲ್ಲಿ ಸ್ಲೀವ್ಸ್ ಯಾವತ್ತೂ ನಾನು ಸ್ಟಿಚ್ ಮಾಡಲೇಬಾರ್ದು ಅಂತ ಅನಿಸೋ ಅಷ್ಟು ಕ್ವಾಟ್ಲೆ ಕೊಟ್ಬಿಡ್ತು ನನಗೆ. ಬನ್ನಿ ತೋರಿಸ್ತೀನಿ ಹೇಗೆ ಬಂದಿದೆ ಅಂತ. ನೋಡಿ, ಈ ಪ್ಯಾಟರ್ನಲ್ಲಿ ಸ್ಟಿಚ್ ಮಾಡೋಣ ಅಂದ್ಬಿಟ್ಟು ನೋಡ್ಕೊಂಡು ಮಾಡಿದೆ. ಬಟ್ ಅಂದ್ರೂ ಇದು ರಿಂಕಲ್ಸ್ ಅಷ್ಟು ನೀಟಾಗಿ ಕೂತ್ಕೊಳ್ಳಿಲ್ಲ. ಈ ಕಡೆ ಪರವಾಗಿಲ್ಲ, ಇದು ಚೆನ್ನಾಗಿ ಬಂತು. ಬಟ್ ಈ ಕಡೆದು ಅಷ್ಟು ನೀಟಾಗಿ ಬರಲಿಲ್ಲ. ಹೆಂಗೆಂಗೋ ಆಯಿತು. ಇದು ಎಷ್ಟು ಕೂಸಿದ್ರೂ ಕೂತ್ಕೊತಾ ಇಲ್ಲ. ಆಮೇಲೆ ಐರನ್ ಬಾಕ್ಸ್ ತೊಗೊಂಡು ಐರನ್ ಮಾಡಿ ಆಮೇಲೆ ಹಿಂಗೆ ಕೂರಿಸ್ದೆ. ಅಲ್ಲಿ ಮೊಬೈಲಲ್ಲಿ ನಾನು ನೋಡಿದ ವೀಡಿಯೋದಲ್ಲಿ ಎಷ್ಟು ಬೇಗ ನೀಟಾಗಿ ಕೂತ್ಕೊಂತ ಗೊತ್ತಾ. ಬಟ್ ಬಟ್ಟೆ ಅದು ಬೇರೆ ಥರನೇ ಇತ್ತು, ಕಾಟನ್ ಅನಿಸುತ್ತೆ. ಈ ಬಟ್ಟೆ ಮಾತ್ರ ಹಿಂಗೆ ಕೂರಿಸಿದ್ರೂ ಕೂತ್ಕೋತಿರ್ಲಿಲ್ಲ, ಹೆಂಗೆ ಕೂರಿಸಿದ್ರೂ ಕೂತ್ಕೊತಿರ್ಲಿಲ್ಲ. ಫೈನಲಿ ಐರನ್ ಎಲ್ಲ ಮಾಡಿ ಒಂದು ರೇಂಜಿಗೆ ಇದು ಸ್ಟ್ರೈಟಾಗಿ ಬರೋ ಥರ ಒಂದಿಷ್ಟು ಅಂತೂ ಮಾಡಿದೆ. ಈಗ ಪಾಪು ಮಲಗಿದ್ದಾನೆ. ಇವಾಗ ಇನ್ನೊಂದು ಸ್ವಲ್ಪ ಕಂಟಿನ್ಯೂ ಮಾಡ್ತೀನಿ ಇದನ್ನು. ನೋಡೋಣ ಎಷ್ಟು ಕಂಪ್ಲೀಟ್ ಮಾಡೋಕ್ಕಾಗುತ್ತೆ ಇವತ್ತು, ಗೊತ್ತಿಲ್ಲ. ಏನು ಮಾಡ್ತಿದ್ಯಾ? ಕಿವಿ ಆಗುತ್ತೆ.
ಯಾರಿರೋದು ಒಳಗಡೆ? ಯಾರಿರೋದು ಒಳಗಡೆ? ಇಯಾ ಹಾಂ 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 ಆಗುತ್ತೆ. ಬೇಡ ಹಾಕೋಬೇಡ, ಬೇಡ ಹಾಕೋಬೇಡ, ಬೇಡ ಬೇಡ. ಈ ಕಡೆ ಬಾ. ಅವನ ಮೇಲೆ ಒಂದು ಕಣ್ಣು ಯಾವಾಗಲೂ ಇಟ್ಟಿರ್ಬೇಕು. ಇಲ್ಲಿದ್ದಾಗಲೇ ಅಲ್ಲಿ ಹೊಟ್ಟೋಗಿರ್ತಾನೆ, ಅಲ್ಲಿದ್ದಾಗಲೇ ಇಲ್ಲಿ ಹೊಟ್ಟೋಗಿರ್ತಾನೆ. ಪಾಪುಗೆ ಊಟ ಮಾಡಿಸೋಣ ಅಂತ ಮಾಡಿ ಬಂದೆ. ಟೈಮು 1 ಗಂಟೆ ಇವಾಗ. ಅವನಿಗೆ ಊಟ ಮಾಡಿಸ್ಬಿಟ್ಟು ಆಮೇಲೆ ನಾನು ಊಟ ಮಾಡಬೇಕು. ಅವನಿಗೆ ಇವತ್ತು ಅನ್ನ ಸಾಂಬಾರು ಮತ್ತು ಮಜ್ಜಿಗೆ ಅನ್ನ ಕೊಡ್ತಾಯಿದ್ದೀನಿ. ಇವನು ಬಂದಮೇಲಂತೂ ನನಗೆ ಟೈಮು ಹೆಂಗೆ ಹೋಗ್ತಾ ಇದೆ ಅಂತಲೇ ಗೊತ್ತಾಗ್ತಿಲ್ಲ. ಇವಾಗಷ್ಟೇ ಈಗ ಒಂದು ಸ್ವಲ್ಪ ಹೊತ್ತಲ್ಲಿ ಎದ್ನಲ್ಲಪ್ಪ ಅಂತ ಅನಿಸುತ್ತೆ. ಅಷ್ಟು ಬೇಗ ಮಧ್ಯಾಹ್ನ ಆಗಿರುತ್ತೆ. ಈಗ ತಿಂಡಿ ತಿಂದಲ್ಲ ಅನಿಸುತ್ತೆ. ಅಷ್ಟು ಬೇಗ ಊಟ ಮಾಡಬೇಕಲ್ಲಪ್ಪ ಅನಿಸುತ್ತೆ. ಟೈಮ್ ಮಾತ್ರ ಪಟ 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 ಅಂತ ಹೋಗ್ತಾನೇ ಇದೆ. ಇವ್ನು ಮಲ್ಕೊಂಡಿದ್ದಾಗಲೂ ಅಷ್ಟೇ 2 ಅವರ್ ಮಲಗಿರ್ತಾನೆ. ಅಯ್ಯೋ ಈಗ ಎದ್ಮೇಲೆ ಅಯ್ಯೋ ಇವಾಗಷ್ಟೇ ಮಲಗಿದ್ನಲ್ಲ, ಇಷ್ಟು ಬೇಗ ಎದ್ಬಿಟ್ನಾ ಅಂತ ಅನಿಸುತ್ತೆ. ಟೈಮ್ ಅಂತೂ ಎಷ್ಟು ಬೇಗ ಓಡ್ತಾ ಇದೆ. ಓಡ್ತಿಲ್ಲ, ನಮಗಂಗೆ ಅನ್ನಿಸ್ತಿದೆ ಅಷ್ಟೆ. ಏಟು ಕೊಡ್ತೀನಿ ಈಗ. ಇವನು ಮೊನ್ನೆ ಏನು ಮಾಡ್ಬಿಟ್ಟಿದ್ದಾನೆ, ಇಲ್ಲಿ ಕೆಳಗಡೆ ಒಂದು ತಟ್ಟೆಯಲ್ಲಿ ಸಂಡಿಗೆಗಳೆಲ್ಲ ಇಟ್ಟಿದ್ದಾರೆ ಅಮ್ಮ. ಇವನು ಏನು ಮಾಡ್ದ, ಅಲ್ಲಿ ನೀರು ಇಟ್ಕೊಂಡಿತ್ತಲ್ಲ ಕಡಾಯ, ಅದನ್ನು ಪ್ಲೇಟ್ ತೆಗೆದ್ಬಿಟ್ಟು ಆ ಸಂಡಿಗೆನೆಲ್ಲ ತೆಗೆದು ಒಳಗಡೆ ಹಾಕ್ಬಿಟ್ಟಿದ್ದಾನೆ. ಒಂದು 4-5 ಸಂಡಿಗೆ ತೆಗೆದು ಹಾಕಿದ್ದಾನೆ. ಆಮೇಲೆ ಹೋಗಿ ನೋಡಿದ್ರೆ ನೀರೆಲ್ಲ ಕಲರ್ ಚೇಂಜ್ ಆಗಿಬಿಟ್ಟೆ. ನೀರೆಲ್ಲ ಸಂಡಿಗೆ ಎಲ್ಲ ಉಂಟು. ಇವನು ಮಾಡೋ ಕೆಲಸಗಳು ಒಂದೆರಡಲ್ಲ, ಎಲ್ಲ ಕೈ ಮಾತ್ರ ಚಿಕ್ಕದು, ಆದರೆ ಮಾಡೋ ಕೆಲಸ ಮಾತ್ರ ದೊಡ್ಡ ದೊಡ್ಡದೆ. ನೋಡಿಲಿ ಇವನು ಮಾಡಿರೋ ಕೆಲಸ. ಸದ್ಯ ಇವತ್ತು ಪ್ಲೇಟ್ ತೆಗೆದು ಹಾಕಿಲ್ಲ, ಆ ಪ್ಲೇಟ್ ಮೇಲೆ ಹಾಕ್ತಿದ್ದಾನೆ. ಅಲ್ಲಿರೋದೆಲ್ಲ ತೆಗೆದು ಇಲ್ಲ ಹಾಕ್ತಿದ್ದಾನೆ. ಓ ಫೈನಲಿ ಬ್ಲೌಸ್ ರೆಡಿ ಆಯಿತು. ನಿನ್ನೆ ಶುರು ಮಾಡಿದ್ದಕ್ಕೆ ಇವತ್ತು ಮುಗಿಸಿದ್ದೀನಿ ನೋಡಿ. ಇನ್ನೇನು ಬಟನ್ ಹಾಕ್ಬೇಕಷ್ಟೆ. ಬಟನ್ ಹಾಕಿದ್ರೆ ಕಂಪ್ಲೀಟ್ ಆಗುತ್ತೆ ಇದು ನೋಡಿ. ಸ್ಲೀವ್ಸ್ ಡಿಸೈನ್ ಈ ಥರ ಬಂತು. ಇದು ಫಸ್ಟು ಸ್ಟಾರ್ಟ್ ಮಾಡಿ ಸ್ಲೀವ್ಸು, ಅದಕ್ಕೆ ಅಷ್ಟೊಂದು ನೀಟಾಗಿ ಬರಲಿಲ್ಲ. ಫಸ್ಟ್ ಐಡಿಯಾ ಇರಲಿಲ್ವಲ್ಲ ನನಗೂ, ಅದಕ್ಕೆ ಈ ಕಡೆ ಸರಿ ಬಂತು, ಬಟ್ ಈ ಕಡೆ ನೀಟಾಗಿ ಬರಲಿಲ್ಲ ನೋಡಿ. ಇದೊಂಥರ ಆಯಿತು, ಅದೊಂಥರ ಆಯಿತು. ನೋಡಿ ಇನ್ನು 2 ಬ್ಲೌಸ್ ಇದೆ. ಒಂದು ದಿವಸ ಗ್ಯಾಪ್ ಕೊಟ್ಟು ಆಮೇಲೆ ಶುರು ಮಾಡಬೇಕು. ಸ್ವಲ್ಪ ಬೇರೆ ಸಣ್ಣ ಪುಟ್ಟ ಕೆಲಸಗಳಿದೆ. ಟಾಪ್ ಎಲ್ಲ ತೊಗೊಂಡಿದ್ನಲ್ಲ, ಅದೆಲ್ಲ ಸ್ಟಿಚ್ ಮಾಡಬೇಕು. ಸ್ವಲ್ಪ ಲೂಸ್ ಇದೆ, ಆಲ್ಟ್ರ್ ಮಾಡ್ಕೋಬೇಕು. ಅದೆಲ್ಲ ಮುಗಿಸಿ ಆಮೇಲಿಂದ ಇನ್ನೊಂದು ಬ್ಲೌಸಿಗೆ ಕೈ ಹಾಕ್ತೀನಿ. ಸಂಜೆ ಚಳಿಗೆ ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು. ಅದಕ್ಕೆ ಗೋಬಿ ತರಿಸ್ಕೊಂಡು ತಿಂದೆ. ನಮ್ಮೂರಲ್ಲಿ ಎಲ್ಲ ಸಿಗುತ್ತೆ, ಗೋಲ್ಗಪ್ಪ ಒಂದು ಸಿಗಲ್ಲ ಅಷ್ಟೇ, ಇದು ಎಲ್ಲ ಸಿಗುತ್ತೆ. ಓಕೆ ಗಾಯ್ಸ್, ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.